ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿರುವ CMS ಮಕ್ಕಳ ಮನೆಯಲ್ಲಿ ನಂಜನಗೂಡಿನ ಸಮಾಜ ಸೇವಕರಾದ ಮಂಟೆಲಿಂಗಾಚಾರಿ ಅವರು ಮಕ್ಕಳಿಗೆ ಸಿಹಿ ಮತ್ತು ಹಣ್ಣು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಮಾತನಾಡಿ ಮಂಟೆಲಿಂಗಾಚಾರಿ ಅವರ ಸಮಾಜ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಸೇರಿದಂತೆ ಮಕ್ಕಳ ಮನೆಯ ವ್ಯವಸ್ಥಾಪಕರಾದ ಚೆಲುವರಾಜ್ ಮತ್ತು ಮಕ್ಕಳು ಹಾಜರಿದ್ದರು. ಮನಸ್ಸುಗಳೇ, ಇವತ್ತು ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲಿರ್ತಕ್ಕಂಥ CMS ಮಕ್ಕಳ ಮನೆಯಲ್ಲಿ ನಮ್ಮ ಮಂಟೆಲಿಂಗಾಚಾರ್ಯರು ಸಮಾಜ ಸೇವಕರಾದ ಮಂಟೆಲಿಂಗಾಚಾರ್ಯರವರು ಮೊನ್ನೆ ಥರ ಕರೆ ಮಾಡಿ ನಮ್ಮ ಕರ್ನಾಟಕ ಕಾವಲು ಪಡೆ ಕರೆ ಮಾಡಿ ಈ ರೀತಿ CMS ಮಕ್ಕಳ ಮನೆಯದು ನಿಜಕ್ಕೂ ನಮ್ಗೆ ಗೊತ್ತಿದ್ದಿಲ್ಲ, ಅವ್ರಿಗೇನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಕೇಳ್ಕೊಂಡಾಗ ಬನ್ನಿ ತೋರಿಸೋಣ ಅಂತಂದೆ. ಹಾಗಾಗಿ ಇವತ್ತು ಅವ್ರ ಕೈಲಾದ ಸಮಾಜ ಸೇವೆನ ಮಾಡ್ತಾಯಿದ್ದಾರೆ. ಇವತ್ತು ಮಕ್ಕಳಿಗೆ ಹಣ್ಣು ಮತ್ತು ಬಿಸ್ಕೆಟ್ ನೀಡುವ ಮೂಲಕ ಒಂದು ಅಮೂಲ್ಯವಾದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಸಾರ್ವಜನಿಕ ಪರವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ತುಂಬು ಹೃದಯದ ಧನ್ಯವಾದ ತಿಳಿಸ್ತೇನೆ. ಇವರ ಸಮಾಜಮುಖಿ ಕೆಲಸ ಕಾರ್ಯಗಳು ನಿರಂತರವಾಗಿ ಹೀಗೆ ಸಾಗಲಿ. ಭಗವಂತನಾದ ಸೃಷ್ಟಿಕರ್ತನಾದ ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಶುಭವಾಗಲಿ. ವಿಶೇಷ ಏನಪ್ಪ ಅಂದರೆ ಈ ಮಕ್ಕಳಿಗೆ ನೋಡ್ತಾ ಇದ್ದರೆ ನಾವು ಓದ್ತಾ ಇದ್ದಂಥ ಶಾಲೆಯನ್ನು ಜ್ಞಾಪಕ ಆಗುತ್ತೆ. ನಮ್ಮ ಸ್ನೇಹಿತರಾದ ಮಂಟೆಲಿಂಗಸ್ವಾಮಿ ಅವರು ಈ ಥರ ಹಲವಾರು ಸಮಾಜ ಸೇವೆಯನ್ನು ಮಾಡಿ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಚೆನ್ನಾಗಿ ಓದ್ರಪ್ಪ, ಚೆನ್ನಾಗಿ ಓದಿ ವಿದ್ಯಾರ್ಥಿಯಾಗಿ ದೊಡ್ಡ ಅಧಿಕಾರಿಗಳಾಗಬೇಕು.